ಲಿಕ್ವಿಡಿಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದೆ ನಾನು ಟ್ರೇಡರ್ ಆಗ್ತೇನಪ್ಪ ಅಂತ ಅಂದರೆ ಇಟ್ಸ್ ಅ ಇಂಪಾಸಿಬಲ್ ಥಿಂಗ್. ಸೊ ನಾವು ಯಾವುದೇ ಮಾರ್ಕೆಟ್ ಒಳಗಡೆ ನಾವು ಟ್ರೇಡ್ ಮಾಡಬೇಕಾದ್ರೂ ಅದು ಮೇ ಬಿ ಫಾರೆಕ್ಸ್ ಮಾರ್ಕೆಟ್ ಆಗಿರ್ಬೋದು, ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು ಆ್ಯಂಡ್ ಕ್ರಿಪ್ಟೋ ಮಾರ್ಕೆಟ್ ಆಗಿರ್ಬೋದು, ನಾವು ಯಾವುದೇ ಮೆಥಡ್ಸ್ ಆ್ಯಂಡ್ ಸೆಟಪ್ಸ್ನ ಯೂಸ್ ಮಾಡಿದ್ರು ಲಿಕ್ವಿಡಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಎಕ್ಸಾಂಪಲ್ ಪ್ರೈಸ್ ಆಕ್ಷನ್ ಆಗಿರ್ಬೋದು, ಫಿಬೊನಾಚಿ ರಿಟ್ರೇಸ್ಮೆಂಟ್ ಆಗಿರ್ಬೋದು, ಯಾವುದು ಇಂಡಿಕೇಟರ್, ಯಾವುದು ಟೈಪ್ ಟ್ರೇಡಿಂಗ್ ಮಾಡಿರಿ, ಲಿಕ್ವಿಡಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇದೆಲ್ಲ ವರ್ಕ್ ಆಗೋದು ಪ್ರೈಸ್ ಮೊಮೆಂಟಮಿಂದ. ಸೊ ಪ್ರೈಸ್ ಮೊಮೆಂಟಮ್ಗೆ ಲಿಕ್ವಿಡಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಲಿಕ್ವಿಡಿಟಿ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಿಮ್ಮ ಲಾಸ್ ಮೇಕಿಂಗ್ ಭಾಳ ಕಡಿಮೆ ಆಗುತ್ತೆ. ನೀವು ಬಿಗ್ ಪ್ಲೇಯರ್ಸ್ ಥರ ಪ್ರಾಫಿಟ್ಸು ಮಾಡ್ಬೋದು. ಟ್ರ್ಯಾಪ್ ಟ್ರೇಡಿಂಗ್, SL ಹಂಟಿಂಗಿಂದನೂ ನೀವು ಪಾರಾಗ್ಬೋದು. ಭಾಳ ಜನ ಇವಾಗೂ ಅದೇ ಓಲ್ಡ್ ಟ್ರೇಡಿಂಗ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದಾರೆ. ಲೈಕ್ ಬೈ ಆನ್ ಡೀಪ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಫಿಬೊನಾಚಿ ರಿಟ್ರೇಸ್ಮೆಂಟ್, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, ಇದೇ ಆಗಿಬಿಟ್ಟಿದೆ. ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ಇದೆಲ್ಲ ವೇಸ್ಟ್, ಇದೆಲ್ಲ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಮಾರ್ಕೆಟ್ ಯಾವತ್ತು ಒಂದೇ ಥರ ಇರೋದಿಲ್ಲ. ನಾವು ಯೂಸ್ ಮಾಡೋದು ಕ್ಯಾಂಡಲ್ ಸ್ಟಿಕ್ಸ್, ಚಾರ್ಟ್ ಪ್ಯಾಟರ್ನ್ಸ್ ಎಲ್ಲನೂ ಚೇಂಜ್ ಆಗ್ತಾ ಇರ್ತೈತಿ. ಅದು ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತೈತಿ. ಮೋಸ್ಟ್ ಆಫ್ ದ ಟ್ರೇಡರ್ಸ್ ಅವ್ರ ಮನಿನ ಯಾಕೆ ಕಳ್ಕೊತಾ ಇದ್ದಾರೆ ಅಂತ ಅಂದ್ರೆ ಅವ್ರು ಬಹಳ ಸಿಂಪಲ್ ಟ್ರೇಡಿಂಗ್ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಇಲ್ಲಿವರೆಗೂ ಟ್ರೇಡ್ ಮಾಡ್ತಾ ಇದ್ದಾರೆ. ಇಂಥ ಮಾರ್ಕೆಟ್ ಒಳಗಡೆ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಅವ್ರ ಮನಿನ ಯಾಕೆ ಕಳ್ಕೊತಾ ಇದ್ದಾರೆ ಅಂತ ಅಂದ್ರೆ ದೇ ಓನ್ಲಿ ನೋ ಸಿಂಪಲ್ ಟ್ರೇಡಿಂಗ್ ಸ್ಟ್ರಾಟಜಿ. ಯು ಹ್ಯಾವ್ ಟು ಲರ್ನ್ ನ್ಯೂ ಥಿಂಗ್ಸ್. ಸ್ಟ್ರಾಟಜಿನ ಬಿಲ್ಡ್ ಮಾಡೋದು ಕಲಿಬೇಕು, ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು. ಎಕ್ಸಾಂಪಲ್, ನಾವಿವತ್ತು ಒಂದೇ ಥರ ಆಂಡ್ರಾಯ್ಡ್ ಸಿಸ್ಟಮ್ನ ಯೂಸ್ ಮಾಡೋಕ್ಕಾಗುತ್ತಿಲ್ಲ. ಯಾಕಂತ ಅಂದ್ರೆ ಅದ್ರ ಆಂಡ್ರಾಯ್ಡ್ ವರ್ಜನ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತೈತಿ. ಸೊ ಅದ್ರ ಆಂಡ್ರಾಯ್ಡ್ ವರ್ಜನ್ ಚೇಂಜ್ ಆಗ್ತಾ ಹೋದಂಗೆ ನಾವು ಹ್ಯಾಂಡ್ಸೆಟ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ನಮ್ಮಲ್ಲಂತೂ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನ್ಯೂ ಸ್ಕಿಲ್ಸ್ನ ಕಲಿತಾ ನಮ್ಮ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾ ಹೋಗ್ತಾ ಇರಬೇಕಾಗತ್ತೆ. ಸೊ ದ್ಯಾಟ್ ಈಸ್ ವೈ ಲಿಕ್ವಿಡಿಟಿ ಆ್ಯಂಡ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟಿಂದ ನಿಮ್ಮ ಟ್ರೇಡಿಂಗ್ ಸ್ಕಿಲ್ಸ್ನ ನೀವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು ಆ್ಯಂಡ್ ನಿಮ್ಮ ಲಾಸ್ ಮೇಕಿಂಗ್ನು ನೀವು ಕಡಿಮೆ ಭಾಳ ಮಾಡ್ಬೋದು. ಸೊ ದ್ಯಾಟ್ ಈಸ್ ವೈ ಲಿಕ್ವಿಡಿಟಿ ಕಾನ್ಸೆಪ್ಟ್ ಆ್ಯಂಡ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟಿಂದ ನೀವು ನಿಮ್ಮ ಟ್ರೇಡಿಂಗ್ ಸ್ಕಿಲ್ಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು. ಲಿಕ್ವಿಡಿಟಿ ಟ್ರೇಡಿಂಗಿಂದ ನೀವು ಲಾಸ್ ಮೇಕಿಂಗ್ನ ಕಡಿಮೆ ಮಾಡ್ಕೋಬೋದು, ಟ್ರ್ಯಾಪ್ಸ್ನ ಐಡೆಂಟಿಫೈ ಮಾಡ್ಬೋದು, ಮಾರ್ಕೆಟ್ ಕಂಡೀಷನ್ಸ್ ಆ್ಯಂಡ್ ವೊಲಟಿಲಿಟಿ ಬಗ್ಗೆನೂ ತಿಳ್ಕೊಬೋದು, ಗುಡ್ ಫೇರ್ ಪ್ರೈಸ್ಗೆ ನೀವು ಎಂಟ್ರೂ ಮಾಡ್ಬೋದು. ನೀವೊಂದು ಪ್ರಾಪರ್ ಟ್ರೇಡರ್ ಆಗಬೇಕು ಅಂತ ಅಂದರೆ, ಲಿಕ್ವಿಡಿಟಿ ಒಳಗಡೆ ಮಾಸ್ಟರ್ ಮಾಡಬೇಕು ಅಂತ ಅಂದರೆ, ನೀವು ಏನಾದರೂ ಸಮಥಿಂಗ್ ನ್ಯೂ ಸ್ಕಿಲ್ಸ್ನ ಕಲಿಬೇಕು ಅಂತ ಅಂದರೆ ಪ್ಲೀಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಭಾಳ ಸಿಂಪಲ್ ವೇ ಒಳಗಡೆ ಲಿಕ್ವಿಡಿಟಿ ಬಗ್ಗೆ ಹೇಳ್ಕೊಡ್ತೀನಿ. ಅಟ್ ದ ಎಂಡ್ ಲಿಕ್ವಿಡಿಟಿ ಸ್ಟ್ರಾಟಜಿ ಬಗ್ಗೆನೂ ಹೇಳ್ಕೊಡ್ತೀನಿ. ಸೊ ಫಸ್ಟ್ಲಿ ಲಿಕ್ವಿಡಿಟಿ ಅಂದರೆ ಏನು, ಲಿಕ್ವಿಡಿಟಿ ಯಾವ ರೀತಿ ವರ್ಕ್ ಆಗುತ್ತೆ, ಯಾರು ಅದನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಆಪ್ರೇಟ್ ಮಾಡ್ತಾ ಇರ್ತಾರೆ, ಸೊ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್, ಲಿಕ್ವಿಡಿಟಿ ಅಂದರೆ ಏನು. ಸೊ ಲಿಕ್ವಿಡಿಟಿ ಟ್ರೇಡಿಂಗ್ ಅಂದರೆ ನಿಮ್ಮ ಹತ್ರ ಇರೋ ಆಸ್ತಿ, ಅಸೆಟ್ಸ್, ಕ್ರಿಪ್ಟೋ ಆಗಿರ್ಬೋದು, ಮನೆ ಆಗಿರ್ಬೋದು, ಅವ್ರ ಗೋಲ್ಡ್ ಆಗಿರ್ಬೋದು. ಸೊ ಇದನ್ನ ನೀವು ಕ್ಯಾಶ್ ಒಳಗಡೆ ಯಾವಾಗ ಬೇಕೋ ಅವಾಗ ನೀವು ಕನ್ವರ್ಟ್ ಮಾಡ್ಕೋಬಹುದು. ಎಕ್ಸಾಂಪಲ್ ಕ್ಯಾಶ್, ಅದರೊಳಗಡೆ ಬಹಳ ಲಿಕ್ವಿಡಿಟಿ ಇರುತ್ತೆ, ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬಹುದು. ಅಂದ್ರೆ ನೀವು ಅದನ್ನ ಸೆಲ್ ಮಾಡೋಕೆ ನೋಡಿದ್ರೆ ಬಾಯ್ ಮಾಡೋ ಬಹಳ ಜನ ಇರ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದ್ರೆ ನಿಮ್ಮ ಶೇರ್ಸ್ ನೀವು ಶೇರ್ ಮಾರ್ಕೆಟ್ ಒಳಗಡೆ ಸೆಲ್ ಮಾಡಿ ನೀವು ಕ್ವಿಕ್ ಮನಿನ ಬೋರೋ ಮಾಡ್ಕೋಬಹುದು ಅಲ್ಲಿಂದ. ಯಾಕಂದ್ರೆ ಅಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಪೀಪಲ್ ಬೈ ಆ್ಯಂಡ್ ಸೆಲ್ ಮಾಡೋರು ಜಾಸ್ತಿ ಇರ್ತಾರಂತ ಅರ್ಥ. ಬಟ್ ಈ ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟೀಸ್ನ ಸೇಲ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಅಂದ್ರೆ ಇದನ್ನ ಬೈ ಮಾಡೋರು ಸ್ವಲ್ಪ ಲೇಟ್ ಆಗಿನೇ ಸಿಗ್ತಾರೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇಲ್ಲಿ ಲಿಕ್ವಿಡಿಟಿ ಬಹಳ ಕಡಿಮೆ ಇರುತ್ತೆ. ಸೊ ಒಂದೇ ಲೈನ್ ಒಳಗಡೆ ಹೇಳಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಇರೋ ಅಸೆಟ್ಸ್ ಎಷ್ಟು ಬೇಗ ನೀವು ಕ್ಯಾಶಲ್ಲಿ ಕನ್ವರ್ಟ್ ಮಾಡ್ತಿರೋ ಅದೇ ಲಿಕ್ವಿಡಿಟಿ. ಸೊ ಸೆಕೆಂಡ್ ಒನ್, ಲಿಕ್ವಿಡಿಟಿ ಝೋನ್. ಲಿಕ್ವಿಡಿಟಿ ಝೋನ್ ಮಾರ್ಕೆಟ್ ಒಳಗಡೆ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತ ಅಂದ್ರೆ ಯಾವ ಲೆವೆಲ್ ಒಳಗಡೆ ಆರ್ಡರ್ ಫ್ಲೋ ಜಾಸ್ತಿ ಇರುತ್ತೋ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಎಕ್ಸಾಂಪಲ್, ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಹತ್ರ ಬಂದಾಗ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಹೋಗುತ್ತೆ, ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬಂದಾಗ ಬೌನ್ಸ್ ಬ್ಯಾಕ್ ಆಗಿ ಕೆಳಗಡೆ ಬರುತ್ತೆ, ರೈಟ್. ಸೊ ಇಮ್ಯಾಜಿನ್ ನಿಫ್ಟಿ 22,000 ಸಪೋರ್ಟ್ ಲೆವೆಲ್ ಹತ್ರ ಟ್ರೇಡ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋದು. ಆ್ಯಂಡ್ 21,900, 21,800 ಒಳಗಡೆ FIs ಆ್ಯಂಡ್ DIs ಅವರು ಹೆವಿಲಿ ಅವ್ರ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ. ಆ್ಯಂಡ್ ಇದು ಒಂದು ಸ್ಟ್ರಾಂಗ್ ಡಿಮಾಂಡಿಂಗ್ ಝೋನ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ನಿಫ್ಟಿ ಈ ಲೆವೆಲ್ಸ್ ಹತ್ರ ಬಂದಾಗ ಸೊ ರಿವರ್ಸ್ ಹೊಡೆದು ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಭಾಳ ಆಗಿರುತ್ತೆ. ಸೊ ಈ ಥರ ಝೋನ್ಸ್ನ ಲಿಕ್ವಿಡಿಟಿ ಝೋನ್ಸ್ ಅಂತ ಕರೀತಾರೆ. ಸೊ ಥರ್ಡ್ ಒನ್, ಲಿಕ್ವಿಡಿಟಿ ಗ್ರ್ಯಾಬ್ಸ್. ಸೊ ಮಾರ್ಕೆಟ್ ಒಳಗಡೆ ಯಾವ ರೀತಿ ಬಿಗ್ ಪ್ಲೇಯರ್ಸ್ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡ್ತಾ ಇರ್ತಾರಂತ ಅಂದ್ರೆ, ಥಿಂಕ್ ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಹತ್ರ ಇದೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತಪ್ಪ, ಇವಾಗ ನಾನು ಬಾಯಿಂಗ್ ಪ್ಲಾನ್ ಮಾಡ್ತಾ ಇರ್ತೀನಿ ಮೇಲೆ ಹೋಗುತ್ತಂತ. ಸೊ ನಂತರ ಇರೋ ರಿಟೇಲರ್ಸ್ ಆ್ಯಂಡ್ ಸ್ಮಾಲ್ ಇನ್ವೆಸ್ಟರ್ಸ್ ಆ್ಯಂಡ್ ಬಿಗಿನರ್ಸ್ ಆಗಿರ್ಬೋದು. ಸೊ ಎಲ್ಲರೂ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅಲ್ಲಿ ಬಾಯಿಂಗ್ ಪ್ಲಾನ್ನು ಮಾಡ್ತಾ ಇರ್ತಾರೆ ಅವರು. ನಾನೇನು ಥಿಂಕ್ ಮಾಡ್ತಾ ಇರ್ತೇನೋ, ನಾನೇನು ನೋಡ್ತಾ ಇರ್ತೇನೋ ಅದೆಲ್ಲರೂ ನೋಡ್ತಾ ಇರ್ತಾರೆ. ಇಟ್ಸ್ ಅ ಕಾಮನ್ ಥಿಂಕಿಂಗ್. ಸೊ ಥಿಂಕ್ ಮಾಡಿ ಮಾರ್ಕೆಟ್ ಈ ಲೆವೆಲಿಂದ ಮೇಲೆ ಹೋಗುತ್ತಂತ ಅನ್ಕೊಳ್ಳಿ. ಸೊ ಆಬ್ವಿಯಸ್ಲಿ
ಎಲ್ಲ ರಿಟೇಲರ್ಸ್, ಬಿಗ್ನರ್ಸ್ ಇದೇ ರೀತಿ ಥಿಂಕಿಂಗ್ ನ, ಕಾಮನ್ ಥಿಂಕಿಂಗ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಎಲ್ರಿಗೂ ಏನ್ ಅಪರ್ಚುನಿಟೀಸ್ ಕಾಣ್ತಾ ಇರುತ್ತೋ ಬಿಗ್ ಪ್ಲೇಯರ್ಸ್ಗೂ ಅದೇ ಅಪರ್ಚುನಿಟೀಸ್ ಕಾಣ್ತಾ ಇರುತ್ತೆ ಅಂಡ್ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆ ಲೆವೆಲ್ಸಿ. ಬಟ್ ಮೋಸ್ಟ್ ಆಫ್ ದ ರಿಟೇಲರ್ಸ್ ಅಂದ್ರೆ ನಮ್ಮಂತವ್ರು ನಿಮ್ಮಂತವ್ರು SL ನ ಎಲ್ಲಿ ಹಾಕಿ ಕುತ್ಕೊಂಡಿರ್ತಾರೆ ಅಂತ ಅಂದ್ರೆ ಬಿಲೋ ದ ಸಪೋರ್ಟ್ ಲೆವೆಲ್ ಆರ್ ಅಬೌವ್ ದ ರೆಸಿಸ್ಟೆನ್ಸ್ ಲೆವೆಲ್ ಆರ್ ಕ್ಯಾಂಡಲ್ ಬಿಲೋ ಹಾಕಿ ಕುತ್ಕೊಂಡಿರ್ತಾರೆ. ಸೊ ದ್ಯಾಟ್ ಮಾರ್ಕೆಟ್ ಮೇಕರ್ಸ್ ಅಂದ್ರೆ ಬಿಗ್ ಪ್ಲೇಯರ್ಸ್ ಲಾರ್ಜ್ ಆರ್ಡರ್ ಫ್ಲೋ ನ ಬಳಸ್ಕೊಂಡು ನಮ್ಮಂತವ್ರು ನಿಮ್ಮಂತವ್ರು SL ಹೊಡ್ಕೊಂಡು ಲಿಕ್ವಿಡಿಟಿ ಗ್ರಾಬ್ ಮಾಡ್ಕೊಂಡು ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದ ರಿಟೇಲರ್ಸ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಬಹಳ ಕಾಮನ್ ಥಿಂಕಿಂಗ್ ನ ಮಾಡ್ತಾ ಇರ್ತಾರೆ. ಸೊ ನಾವು ಕಾಮನ್ ಥಿಂಕಿಂಗ್ ನ ಮಾಡಬಾರ್ದು. ಮಾರ್ಕೆಟ್ ಒಳಗಡೆ ಸಸ್ಟೈನ್ ಆಗ್ಬೇಕು ಅಂತ ಅಂದ್ರೆ ಬಿಗ್ ಪ್ಲೇಯರ್ಸ್ ಅಂದ್ರೆ ಅವ್ರ ಫುಡ್ ಸ್ಟೆಪ್ಸ್ ನ ಫಾಲೋ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಕಾಮನ್ ಥಿಂಕಿಂಗ್ ಮಾಡಿ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಏರಿಯಾ ಹತ್ರ ಬಾಯ್ ಮಾಡಿದ್ರೆ ಟ್ರ್ಯಾಪ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಇವಾಗಿನ ಟೈಮ್ ಒಳಗಡೆ. ಫೋರ್ತ್ ಒನ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಫಾರೆಕ್ಸ್ ಮಾರ್ಕೆಟ್ ಆಗಿರ್ಬೋದು, ಕ್ರಿಪ್ಟೋ ಮಾರ್ಕೆಟ್ ಒಳಗಡೆ ಬಿಗ್ ಪ್ಲೇಯರ್ಸ್ ಏನಿರ್ತಾರಲ್ಲ, ಹೆಡ್ಜ್ ಫಂಡ್ ಮ್ಯಾನೇಜರ್ಸ್, ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್, ಇವ್ರು ಯೂಸ್ ಮಾಡೋ ಸ್ಟ್ರಾಟಜಿನ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಕರೀತಾರೆ. ಸ್ಮಾರ್ಟ್ ಮನಿ ಪ್ಲೇಯರ್ಸ್ಗೂ ರಿಟೇಲರ್ಸ್ಗೂ ಇರೋ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದ್ರೆ ಸ್ಮಾರ್ಟ್ ಮನಿ ಅವ್ರು ಮಾರ್ಕೆಟ್ ಒಳಗಡೆ ಮ್ಯಾನಿಪುಲೇಷನ್ ಮಾಡ್ತಾ ಇರ್ತಾರೆ, ಟ್ರ್ಯಾಪ್ ಟ್ರೇಡಿಂಗ್ ಸಹ ಮಾಡ್ತಾ ಇರ್ತಾರೆ. ಬಟ್ ರಿಟೇಲರ್ಸ್ ಬಹಳ ಇಮೋಷನ್ ಇಂದ, ಬಹಳ ಗ್ರೀಡಿಯಿಂದ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಇದೇ ಡಿಫ್ರೆನ್ಸ್. ಅಂಡ್ ಸ್ಮಾರ್ಟ್ ಮನಿ ಟ್ರೇಡಿಂಗ್ ಬೇಸಿಕ್ ಏನು ಅಂದ್ರೆ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡೋಕೆ ಬಿಗ್ ಪ್ಲೇಯರ್ಸ್ ರಿಟೇಲರ್ಸ್ SL ಹಂಟಿಂಗ್ ಮಾಡಿ ಅವ್ರ ಪೊಸಿಷನ್ ನ ಆಡ್ ಆನ್ ಮಾಡ್ತಾರೆ. ಸೆಕೆಂಡ್ ಬಂದು ಆರ್ಡರ್ ಬ್ಲಾಕ್. ಆರ್ಡರ್ ಬ್ಲಾಕ್ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಮೇನ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್. ಥರ್ಡ್ ಒನ್, ಫೇಕ್ ಬ್ರೇಕ್ಔಟ್ಸ್, ಡಮ್ ಮನಿ. ಸ್ಮಾಲ್ ಇನ್ವೆಸ್ಟರ್ಸ್, ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಸೊ ಬಿಗ್ ಪ್ಲೇಯರ್ಸ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಇಂದ ಅವ್ರು ಟ್ರ್ಯಾಪ್ ಮಾಡ್ತಾರಲ್ಲ, ಅದನ್ನ ಫೇಕ್ ಬ್ರೇಕ್ಔಟ್ ಅಂತಾರೆ. ಫೋರ್ತ್ ಒನ್, ಮಿಟಿಗೇಷನ್ ಲೆವೆಲ್, ಓಲ್ಡ್ ಆರ್ಡರ್ ಬ್ಲಾಕ್ ರೀಸೆಟ್ ಆಗೋ ಲೆವೆಲ್. ಫಿಫ್ತ್ ಒನ್, ಹೈ ಡಿಸ್ಪ್ಲೇಸ್ಮೆಂಟ್ ಮೂವ್ ಅಂದ್ರೆ ಪ್ರೈಸ್ ಹೈ ವಾಲ್ಯೂಮ್ ಔಟ್ ಹೋಗೋ ಝೋನ್. ಅಂಡ್ ಸಿಕ್ಸ್ತ್ ಒನ್, ಅಕ್ಯುಮುಲೇಷನ್. ಅಕ್ಯುಮುಲೇಷನ್ ಇಂದ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಅಲ್ಲಿಂದ ಸ್ಲೋಲಿ ಬಾಯಿಂಗ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಲಾಸ್ಟ್ಲಿ ಡಿಸ್ಟ್ರಿಬ್ಯೂಷನ್ ಇಂದ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಲ್ಲಿಂದ ಸ್ಲೋಲಿ ಸೆಲ್ಲಿಂಗ್ ನ ಮಾಡ್ಕೊತ ಬರ್ತಾರೆ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಒಳಗಡೆ ನೀವು ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ರೆ ಫಸ್ಟ್ ನೀವು ನಿಮ್ಮ ಬೇಸಿಕ್ ಮಿಸ್ಟೇಕ್ಸ್ ನೀವು ಕರೆಕ್ಟ್ ಮಾಡ್ಕೋಬೇಕು. ಲಿಕ್ವಿಡಿಟಿ ಕಾನ್ಸೆಪ್ಟ್ ಒಳಗಡೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನಾನು ಮರ್ಜ್ ಮಾಡೋಕೆ ನೋಡೋದಿಲ್ಲ, ಇದಕ್ಕೆ ಸಪ್ರೇಟ್ಲಿ ಆಗಿ ವಿಡಿಯೋ ಮಾಡೋಕೆ ನೋಡ್ತೀನಿ. ಅಂಡ್ ಅದ್ರ ಒಳಗಡೆ ಸಿಂಪಲ್ ಅಂಡ್ ಈಸಿ ವೇ ಒಳಗಡೆ ನಿಮ್ಗೆ ಅರ್ಥ ಮಾಡ್ಸೋಕೆ ನೋಡ್ತೀನಿ. ಸೊ ಫಿಫ್ತ್ ಒನ್, ಲಿಕ್ವಿಡಿಟಿ ಟ್ರ್ಯಾಪ್, ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್. ಸೊ ಅವಾಗೆ ಹೇಳಿರೋ ಹಾಗೆ ಮಾರ್ಕೆಟ್ ಮೇಕರ್ಸ್, ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಏನಿರ್ತಾರಲ್ಲ, ರಿಟೇಲರ್ಸ್ ಟ್ರೇಡರ್ಸ್ದು SL ಹಂಟಿಂಗ್ ನ ಮಾಡಿ ಅವ್ರ ಪೆಂಡಿಂಗ್ ಆರ್ಡರ್ ನ ಹಿಟ್ ಮಾಡಿ ಅಂಡ್ ಅವ್ರ ಮಾರ್ಕೆಟ್ ಮ್ಯಾನಿಪುಲೇಷನ್ ಮಾಡ್ತಾರೆ, ಮಾರ್ಕೆಟ್ ಡೈರೆಕ್ಷನ್ಸ್ ನ ಚೇಂಜ್ ಮಾಡ್ತಾರೆ. ಸೊ ಆಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್, ರಿಟೇಲರ್ಸ್ ಅವ್ರ SL ನ ಬಿಲೋ ದ ಕ್ಯಾಂಡಲ್ ಅವ್ರ ಸಪೋರ್ಟ್ ಅವ್ರ ರೆಸಿಸ್ಟೆನ್ಸ್ ಕೆಳಗಡೆ ಹಾಕಿ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಬಿಗ್ ಪ್ಲೇಯರ್ಸ್ ಆ ಸ್ಟಾಪ್ ಲಾಸ್ ನ ಟ್ರಿಗರ್ ಮಾಡಿ ಅಲ್ಲಿಂದ ಮಾರ್ಕೆಟ್ ಬೇರೆ ಡೈರೆಕ್ಷನ್ ಗೆ ತಗೊಂಡು ಹೋಗ್ತಾರೆ. ಸೊ ಫೈನಲ್ ಲಿಕ್ವಿಡಿಟಿ ಟ್ರೇಡಿಂಗ್ ಸ್ಟ್ರಾಟಜಿ. ಬಿಗ್ ಪ್ಲೇಯರ್ಸ್ಗೆ ರಿಟೇಲರ್ಸ್ SL ಹೊಡೆಯೋ ಟೆಂಡೆನ್ಸಿ ಇರುತ್ತೆ. ಸೊ ದೇ ಫೈಂಡ್ ದ್ಯಾಟ್ ಕೈಂಡ್ ಆಫ್ ಪ್ಲೇಸ್. ಸೊ ನೀವು ಅದೇ ಓಲ್ಡ್ ಟೆಕ್ನಿಕ್ ಬಿಲೋ ದ ಕ್ಯಾಂಡಲ್ ಸಪೋರ್ಟ್ ಆಸ್ ರೆಸಿಸ್ಟೆನ್ಸ್ ಬಿಲೋ ನಾ ಪ್ಲೇಸ್ ಮಾಡೋಕೆ ಹೋದ್ರೆ ಆಬ್ವಿಯಸ್ಲಿ ನಿಮ್ SL ಹಂಟ್ ಆಗಿ ನೀವು ಲಾಸ್ ಮಾಡ್ಕೋಬಹುದು. ಬಟ್ ಒಂದ್ ಥಿಂಗ್ ನ ತಲೆ ಒಳಗೆ ಇಟ್ಕೊಡಿ, ಎಲ್ಲಿ ಕಾಮನ್ಲಿ ಆಗಿ ನಿಮ್ಗೆ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಎಲ್ಲೋ ಒಂದ್ ಕಡೆ ನಿಮ್ಗೆ ಬೈಯಿಂಗ್ ಅಪರ್ಚುನಿಟೀಸ್ ಕಾಣ್ತಾ ಇರುತ್ತೋ ಅಲ್ಲಿ ತಿಳ್ಕೊಳ್ಳಿ ಬಿಗ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಟ್ರ್ಯಾಪ್ ಮಾಡೋಕೆ ನೋಡ್ತಾ ಇದಾರೆ ಅಂತ ಅರ್ಥ. ಸೊ ಯಾವ ರೀತಿ SL ಹಾಕ್ಬೇಕು ಅಂತ ಅಂದ್ರೆ ಬಿಲೋ ದ ಸ್ವಿಂಗ್. ಸೊ ನಾನಂತರೂ SL ಬಗ್ಗೆ ಹೇಳೋಕ್ ಆಗೋದಿಲ್ಲ, ಯಾಕಂತ ಅಂದ್ರೆ ಮಾರ್ಕೆಟ್ ಕಂಡೀಷನ್ಸ್ ಮೇಲೆ ಬಹಳ ಟೆಕ್ನಿಕಲಿ ನಾವು SL ಪ್ಲೇಸ್ ಮಾಡ್ಬೇಕಾಗತ್ತೆ ಆ ಟೈಮ್ ಒಳಗಡೆ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ, ಅದನ್ನ ಸ್ಕ್ರೀನ್ ಮೇಲೆ ನಾನು ಎಕ್ಸಾಂಪಲ್ ಥ್ರೂಲಿಂದ ತೋರಿಸ್ತೇನೆ. ಸೊ ಯಾವ ರೀತಿ ಲಿಕ್ವಿಡಿಟಿ ಟ್ರ್ಯಾಪ್ ನ ಮಾಡ್ತಾರೆ, ಯಾವ ರೀತಿ ಲಿಕ್ವಿಡಿಟಿ ವರ್ಕ್ ಆಗುತ್ತಂತ. ಫ್ರೆಂಡ್ಸ್, ನೀವು ಈ ವಿಡಿಯೋನ ಎಲ್ಲಿವರೆಗೂ ನೋಡಿದೀರಾ ಅಂತ ಅಂದ್ರ ನಿಮಗೆ ಲಿಕ್ವಿಡಿಟಿ ಬಗ್ಗೆ 80 to 90% ತಿಳ್ಕೊಂಡಿದ್ದೀರಾ ಅಂತ ಅರ್ಥ. ಅಂಡ್ ಸಮ್ ಪಾಯಿಂಟ್ಸ್ ನಾನೇನಾದ್ರೂ ಹೇಳೋದು ಮರ್ತಿದ್ರೆ, ನಿಮಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತ ಅಂದ್ರೆ ಡೋಂಟ್ ವರಿ, ನಿಮಗೆ ತಿಳಿಯೋವರೆಗೂ ನಿಮಗೆ ಅರ್ಥ ಆಗೋ ರೀತಿಲಿ ಮತ್ತೆ ಮತ್ತೆ ಲಿಕ್ವಿಡಿಟಿ ಬಗ್ಗೆ ವಿಡಿಯೋಸ್ ತರ್ತಾ ಇರ್ತೀನಿ. ಸೊ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ನೆವರ್ ಎಂಟರ್ ಟ್ರೇಡ್ ವಿತೌಟ್ SL. ಸೊ ನಾನು ಮೊದಲೇ ಹೇಳಿರೋ ಹಾಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾರ್ಮಲ್ ಕಾಣೋ ಏರಿಯಾ ಹತ್ರ ಹೋಗಿ ನಿಮ್ಗೆ SL ನ ಗ್ರ್ಯಾಬ್ ಮಾಡಿ ಆಮೇಲೆ ಅಲ್ಲಿಂದ ಮೇಲೆ ಹೋಗುತ್ತೆ. ನಿಮಗೆ ಎಷ್ಟೋ ಸಲ ಮೈಂಡ್ ಒಳಗಡೆ ಕ್ವಶನ್ ಬಂದಿರ್ಬೋದು, ದಟ್ ನಾನು SL ಟ್ರೇಡ್ ನ ತಗೊಂಡಿರ್ತೇನೋ, SL ಹಾಕಿರ್ತೇನೋ, ಮೇಲಿನ ಮೇಲೆ ನನ್ SL ಹಿಟ್ ಆಗ್ತಾ ಇರತ್ತೆ. ಯಾರು ನನ್ನ ನೋಡ್ತಾ ಇದ್ದಾರೆ, ಯಾರು ನನ್ನ SL ಹಂಟಿಂಗ್ ನ ಮಾಡ್ತಾ ಇದ್ದಾರೆ ಅನ್ನೋ ಕ್ವಶನ್ಸ್ ನಿಮ್ಗೆ ಕಾಡ್ತಾ ಇರುತ್ತೆ. ನಿಮ್ SL ಹೊಡಿಯೋರು ಬೇರೆ ಯಾರು ಅಲ್ಲ, ಬಿಗ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್. ಸೊ ಕಾಮನ್ಲಿ ಏರಿಯಾ ಒಳಗಡೆ SL ಹಾಕೋದ್ ಬಿಡಿ, ನಾರ್ಮಲ್ ಥಿಂಕಿಂಗ್ ನ ಬಿಡಿ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಫುಡ್ ಸ್ಟೆಪ್ಸ್ ನ ಫಾಲೋ ಮಾಡಿ ಬಹಳ ಈಸಿ ಆಗಿ ಹೋಗ್ಬಿಡುತ್ತೆ ನಮಗೆ, ಸಿಂಪಲ್. ಸೊ ಇದಕ್ಕೆಲ್ಲ ಸ್ಟ್ರಾಟಜಿ ಏನು ಅಂದ್ರೆ
ಸ್ಮಾರ್ಟ್ ಪ್ಲೇಯರ್ಸ್ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡೋಕೆ ಸಪೋರ್ಟ್ ಅವ್ರ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಅವ್ರ ಝೋನ್ ಕ್ರಿಯೇಟ್ ಆಗಿರೋ ಏರಿಯಾ ಹತ್ರ ಬಂದು ರೀಟೇಲರ್ಸ್ SL ಹಂಟಿಂಗ್ ಮಾಡಿ ಅಲ್ಲಿಂದ ರಿವರ್ಸ್ ಆಗಿ ಮೇಲೆ ಅವ್ರ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಆ ಮೂಮೆಂಟ್ ಒಳಗಡೆ ನೀವು ಬೈ ಅವ್ರ ಸೆಲ್ ಮಾಡಬೇಕು, ಅವ್ರ ಆರ್ಡರ್ ಬ್ಲಾಕ್ ನ ನೀವು SL ಆಗಿ ಇಟ್ಕೋಬೇಕು. ಅಂಡ್ ಇದರಿಂದ ನಿಮ್ SL ಹಂಟಿಂಗ್ ಬಹಳ ಕಡಿಮೆ ಆಗುತ್ತೆ ಅಂಡ್ ನಿಮ್ ಪ್ರಾಫಿಟ್ ರೇಷಿಯೋನು ಜಾಸ್ತಿ ಆಗುತ್ತೆ. ಅಂಡ್ ಇನ್ನೊಂದು ಮೇನ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ನೀವು ನಿಮ್ ಟ್ರೇಡಿಂಗ್ ಚಾರ್ಟ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಲಿಕ್ವಿಡಿಟಿ ಇರೋ ಝೋನ್ಸ್ ನ ಮಾರ್ಕ್ ಮಾಡ್ಕೋಬೇಕು ಅಂಡ್ ನೆಕ್ಸ್ಟ್ ಆರ್ಡರ್ ಬ್ಲಾಕ್ಸ್ ನ ಮಾರ್ಕ್ ಮಾಡ್ಕೋಬೇಕು. ಸೊ ನಿಮ್ಗೆ ಆರ್ಡರ್ ಬ್ಲಾಕ್ ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ರೆ, ಮೇನ್ಲಿ ರಿಟೇಲರ್ಸ್ SL ಹಂಟಿಂಗ್ ಆದ್ಮೇಲೆ ಅಲ್ಲಿಂದ ಮಾರ್ಕೆಟ್ ಯಾವುದೋ ಒಂದು ಡೈರೆಕ್ಷನ್ ಶಿಫ್ಟ್ ಆಗುತ್ತೆ ಅಂಡ್ ಅದರ ಬಾಟಮ್ ನ ನಾವು ಕರಿತೀವಿ ಆರ್ಡರ್ ಬ್ಲಾಕ್ ಅಂತ. ಅಂಡ್ ಆ ಆರ್ಡರ್ ಬ್ಲಾಕ್ ನ ನಾವು ಇಂಪಾರ್ಟೆಂಟ್ಲಿ ಮಾರ್ಕ್ ಮಾಡ್ಕೋಬೇಕು, ಎಸ್ಪೆಷಲಿ ಇನ್ ಫಾರೆಕ್ಸ್ ಟ್ರೇಡಿಂಗ್. ಅಂಡ್ ಒನ್ ಮೋರ್, FVG ಸ್ಟ್ರಾಟಜಿ. ಸೊ ಮಾರ್ಕೆಟ್ ಒಳಗಡೆ FVG ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್. ಅಂಡ್ ಯಾವಾಗ ಮಾರ್ಕೆಟ್ ಒಳಗಡೆ ಬಾಯರ್ಸ್ ಅಂಡ್ ಸೆಲ್ಲರ್ಸ್ ಇಬ್ರು ಜಾಸ್ತಿ ಇರ್ತಾರೋ ಅವಾಗ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಆ ಫೇರ್ ವ್ಯಾಲ್ಯೂ ಗ್ಯಾಪ್ ನ FIs ಲೈಕ್ ಬಿಗ್ ಇನ್ವೆಸ್ಟರ್ಸ್ ಆ ಗ್ಯಾಪ್ ನ ಫಿಲ್ ಮಾಡಕ್ ಬರ್ತಾರೆ. ಅಂಡ್ ನಾನ್ ಹೇಳಿರೋ ಟ್ರಿಕ್ಸ್ ನ ನೀವು ಚಾರ್ಟ್ ಮೇಲೆ ಹೋಗಿ ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ರಿ. ಸಪೋರ್ಟ್ ಲೆವೆಲ್ಸ್ ಹತ್ರ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡೋದಾಗಿರ್ಬೋದು, ಆರ್ಡರ್ ಬ್ಲಾಕ್ಸ್ ಕ್ರಿಯೇಟ್ ಆಗಿ ಅಲ್ಲಿಂದ ಮೇಲೆ ಹೋಗೋದ್ರ ಬಗ್ಗೆ ಆಗಿರ್ಬೋದು, ಅಂಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡ್ಕೊಂಡು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಅವ್ರ ಕೆಳಗಡೆ ಹೋಗೋದಾಗಿರ್ಬೋದು. ಅಂಡ್ ಸೊ ದ್ಯಾಟ್ ಲಿಕ್ವಿಡಿಟಿನ ಸಕ್ಸಸ್ಫುಲ್ ಮಂತ್ರ ಅಂತ ಸುಮ್ಮನೆ ಕರೆಯೋದಿಲ್ಲ. ಸೊ ಐ ಹೋಪ್ ಎವ್ರಿವನ್ ಲೈಕ್ ದ ವಿಡಿಯೋ. ಸೊ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂತ ಅಂದ್ರ, ಏನಾದ್ರೂ ಪಾಯಿಂಟ್ಸ್ ಮಿಸ್ಸಿಂಗ್ ಆಗಿತ್ತು ಅಂತ ಅಂದ್ರ ಪ್ಲೀಸ್ ಕಮೆಂಟ್ ಬಿಲೋ. ಥ್ಯಾಂಕ್ ಯು.